ಕದಿರೆ ಹುಣ್ಣಿಮೆ ಪ್ರಯುಕ್ತ ಚಂದ್ರಮ್ಮ ಚಿತ್ರ ಬಿಡಿಸಿ ಪೂಜೆ ಸಲ್ಲಿಸಿದ ನದಿಗಡ್ಡೆ ಗ್ರಾಮಸ್ಥರು. ಗೌರಿಬಿದನೂರು. ಸಾಮಾನ್ಯವಾಗಿ ಕದಿರೆ ಹುಣ್ಣಿಮೆ ವೇಳೆ 3 ದಿನಗಳ ಹಿಂದೆಯೇ ಹಳ್ಳಿಗಾಡಿನ ಬೀದಿಯಲ್ಲಿ ಮಹಿಳೆಯರು ಮಕ್ಕಳೆಲ್ಲ ಸೇರಿ ತಮ್ಮ ಬೀದಿಯಲ್ಲಿನ ಒಂದು ವಿಶಾಲವಾದ ಜಾಗದಲ್ಲಿ ಸಗಣಿ ಸಾರಿಸಿ ರಂಗೋಲಿ ಹಿಟ್ಟಿನಿಂದ ತೇರನ್ನು ಬಿಡಿಸಿ ರಂಗು ರಂಗಿನ ರಂಗೋಲಿಗಳನ್ನು ಹಾಕಿ ಅದರಲ್ಲಿ ಸೂರ್ಯ, ಚಂದ್ರ, ಕೃಷಿ ಪರಿಕರಗಳು, ಹಿಟ್ಟು ಮಾಡಲು ಬಳಸುವ ಕಟ್ಟಿಗೆ, ಬಂಡೆ ಮತ್ತಿತರ ಚಿತ್ರಗಳನ್ನು ಬಿಡಿಸಿ ಮಧ್ಯದಲ್ಲಿ ಗೌರಮ್ಮನ ಕಳಸವನ್ನು ಪ್ರತಿಷ್ಠಾಪಿಸಿ ಅರಿಶಿನ, ಕುಂಕುಮ, ಎಲೆ ಅಡಿಕೆ ಮತ್ತು ಪೂಜಾ ಸಾಮಗ್ರಿಗಳನ್ನು ಇಟ್ಟು ಮುತ್ತೈದೆಯರಿಗೆ ತಾಂಬೂಲ ನೀಡುತ್ತಾರೆ. ಉತ್ತಮ ಮಳೆ ಬೆಳೆಯಾಗಿ ಜನ ದನಕರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂಬುದು ಈ ಆಚರಣೆಯ ಉದ್ದೇಶ. ಕದಿರೆ ಹುಣ್ಣಿಮೆ ಹಬ್ಬಕ್ಕೂ ಮುನ್ನ 3 ದಿನಗಳ ಕಾಲ ನಡೆಯುವ ಈ ಬಾಲ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಪ್ರತಿದಿನ ಈ ರೀತಿ ಚಿತ್ತಾರ ಬಿಡಿಸಿ ಪೂಜೆ ಮುಗಿಸಿ ಮಹಿಳೆಯರು ಮಕ್ಕಳು ಗುಂಪು ಗುಂಪಾಗಿ ಕುಳಿತು ಗೌರಮ್ಮನ ಹಾಡುಗಳನ್ನು ಹಾಡಿ ಸಂಭ್ರಮಿಸ್ತಾ ಇದ್ರು. ಆದರೆ ಈ ಆಚರಣೆ ಇಂದು ಆಧುನಿಕ ಕಾಲಘಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲೇ ಕಣ್ಮರೆಯಾಗಿದೆ. ಆದರೆ ಅದನ್ನು ನಗರದ 28ನೇ ವಾರ್ಡ್ನ ನದಿಗಡ್ಡೆ ನಿವಾಸಿಗಳು ಪಾಲಿಸಿಕೊಂಡು ಬಂದಿರುವ ಸ್ವಾಗತಾರ್ಹ ಸಂಗತಿಯಾಗಿದೆ. ಇಲ್ಲಿನ ಮಹಿಳೆಯರು ಮುಂದಾಗಿ ಪ್ರತಿ ವರ್ಷ ತಪ್ಪದೆ ಕದಿರೆ ಹುಣ್ಣಿಮೆ ಹಬ್ಬಕ್ಕೆ ಬಾಲ ಹುಣ್ಣಿಮೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಿದ್ದಾರೆ. ನಮ್ಮ ಪೂರ್ವಿಕರ ಕಾಲದಿಂದಲೂ ಕದಿರೆ ಹುಣ್ಣಿಮೆ ಹಬ್ಬವನ್ನು ಆಚರಣೆ ಮಾಡ್ತಾ ಬರ್ತಿದ್ದು ನಮ್ಮ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂಬ ಆಶಯದೊಂದಿಗೆ ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂತ ವಾರ್ಡ್ನ ನಿವಾಸಿಗಳಾದ ನಗರಸಭಾ ಸದಸ್ಯರಾದ ಸಾವಿತ್ರಮ್ಮ, ನಿವೃತ್ತ ಶಿಕ್ಷಕರಾದ ಕೆ ತಿಮ್ಮಯ್ಯ ವಿವರಿಸಿದರು. ಅಣಕು ಮದುವೆ. ನಿಜವಾದ ವಿವಾಹ ಮಾಡುವಾಗ ಯಾವ ರೀತಿ ಸಂಪ್ರದಾಯಗಳನ್ನು ಪಾಲನೆ ಮಾಡ್ತಾರೋ ಅದೇ ರೀತಿ ಅಣಕು ಮದುವೆ ಕೂಡ ಎಲ್ಲ ಸಂಪ್ರದಾಯ ಪಾಲನೆ ಮಾಡಲಾಗ್ತದೆ. ಒಂದು ಹೆಣ್ಮಗುವಿಗೆ ವರನ ಉಡುಗೆ ತೊಡಿಸಿ ಮತ್ತೊಂದು ಹೆಣ್ಮಗುವಿಗೆ ವಧುವಿನ ಅಲಂಕಾರ ಮಾಡಿ ಗುರು ಹಿರಿಯರ ಸಮಕ್ಷಮದಲ್ಲಿಯೇ ಸಾಂಕೇತಿಕವಾಗಿ ಮಾಂಗಲ್ಯ ಕಟ್ಟಿಸಿ ವಿವಾಹ ಮಾಡಲಾಗ್ತದೆ. ಗೌರಿಬಿದನೂರು ನಗರದ 28ನೇ ವಾರ್ಡ್ನ ನದಿಗಡ್ಡೆ ವಾರ್ಡ್ನಲ್ಲಿ ಇಂಥದ್ದೊಂದು ವಿಶೇಷ ಮದುವೆ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಮಂತ್ರ ಘೋಷದೊಂದಿಗೆ ಬಾಜ ಭಜಂತ್ರಿ ವಾದ್ಯಗಳೊಂದಿಗೆ ವಿವಾಹ ಮಾಡಲಾಯಿತು. ಅಣಕು ಮದುವೆಯು ಪ್ರತಿ ವರ್ಷ ಆಚರಣೆ ಮಾಡಿಕೊಂಡು ಬಂದ ಸಂಪ್ರದಾಯವಾಗಿದೆ. ಅದರಂತೆ ಈ ವಾರ್ಡ್ನಲ್ಲಿ ಅಣಕು ಮದುವೆ ಮಾಡಲಾಯಿತು. ಅಣಕು ಮದುವೆಗೆ ಗುರು ಹಿರಿಯರು, ಮಹಿಳೆಯರು, ಮಕ್ಕಳು ಸಾಕ್ಷಿಯಾದ್ರು. ಮದುವೆ ನೋಡಿ ಖುಷಿ ಪಟ್ರು. ಅಣಕು ಮದುವೆಯಾದವರಿಗೆ ಗ್ರಾಮದಲ್ಲಿ ಬಾಜ ಭಜಂತ್ರಿ ವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಗ್ರಾಮಸ್ಥರು ಅಕ್ಷತೆ ಹಾಕಿ ಶುಭ ಹಾರೈಸಿದ್ರು. ಗ್ರಾಮಸ್ಥರಿಂದ ಶುಭ ಹಾರೈಕೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ದಂಪತಿಗಳಿಗೆ ಶುಭ ಹಾರೈಕೆ ಮಾಡುವಂತೆ ಅಣಕು ಮದುವೆಯಾದವರಿಗೆ ಗ್ರಾಮಸ್ಥರು ಶುಭ ಹಾರೈಸಿದ್ರು. ಸ್ಟೇಜ್ ಮೇಲೆ ವಧು ಹಾಗೂ ವರ ಅವರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸಗೊಂಡ್ರು. ಮಕ್ಕಳು, ಮಹಿಳೆಯರು, ಗುರು ಹಿರಿಯರು ಹಾರೈಸಿದ್ರು. ಭಕ್ಷ್ಯ ಭೋಜನ ಸವಿದು ಜನರು ಖುಷಿಗೊಂಡ್ರು. ಸಂದರ್ಭದಲ್ಲಿ ನದಿಗಡ್ಡೆ ವಾರ್ಡ್ನ ನಗರಸಭಾ ಸದಸ್ಯರಾದ ಸಾವಿತ್ರಮ್ಮ, ನಿವೃತ್ತ ಶಿಕ್ಷಕರಾದ ಕೆ ತಿಮ್ಮಯ್ಯ, ಜಯಮ್ಮ, ಗಾಯತ್ರಿ, ಶಿಲ್ಪಾ, ಪದ್ಮ, ಅಶ್ವತ್ಥಮ್ಮ, ಸುಕನ್ಯಾ, ಪ್ರಿಯಾ, ಗಂಗಮ್ಮ, ಜ್ಯೋತಿ, ಅಮರಾವತಿ, ಪಾರ್ವತಮ್ಮ, ಕಾಂತಮ್ಮ, ಸುಬ್ಬಮ್ಮ, ಪುರುಷೋತ್ತಮ, ಪುರಿ, ವಿಕಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನ ಪಾಲ್ಗೊಂಡು ಅವರವ್ರ ಮನೆಗಳ ಮುಂದೆ ರಂಗೋಲಿ ಹಾಕಿ ಆ ಚಂದ್ರನಿಗೆ ತಮ್ಮ ಮನೆಗಳ ಹತ್ರ ಬನ್ನಿ ಅಂತ ಹೇಳ್ತಕ್ಕಂಥ ಒಂದು ಹಾಡುಗಳನ್ನು ಹಾಡಿಕೊಂಡು ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಕಲ್ಪಿಸ್ತಕ್ಕಂಥ ಒಂದು ಹಬ್ಬ ಇದು. ಇದು ವರ್ಷಕ್ಕೆ ಒಂದು ಸಲ ಕದಿರೆ ಹುಣ್ಣಿಮೆ ಅಂತ ಬರ್ತದೆ. ಮುಖ್ಯವಾಗಿ ಕದಿರೆ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆ ಆಗ್ತದೆ. ಅದರ ಅನುಗುಣವಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿ ರಂಗೋಲಿ. ಈ ರಂಗೋಲಿಯಲ್ಲಿ ನದಿಗಡ್ಡೆನಲ್ಲಿ ಇರ್ತಕ್ಕಂತಹ ಎಲ್ಲ ಹೆಂಗಸರು ಸೇರಿ ಈ ಒಂದು ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ರಂಗೋಲಿಯನ್ನು ಹಾಕಿ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ರಿಗೂ ಸಹ ಆ ಭಗವಂತ ಸಕಲ ಐಶ್ವರ್ಯವನ್ನು, ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆವತ್ತಿಂದ ಹಿಂಗೆ ಮಾಡೋದು. ಮದುವೆ ಮಾಡಿ ಹುಡುಗನ ಕೊನೆ ದಿನ ಕುಣಿಸಿ ಅವ್ರಿಗೆಲ್ಲ ಆರತಿ ಮಾಡಿ ಇದು ಪ್ರಸಾದಗಳು ಎಲ್ಲ ಮಾಡ್ತೀವಿ. ಆವತ್ತು ಮಾಡ್ತಾ ಇದ್ವಿ, ಇವತ್ತು ಮಾಡ್ತಾ ಇದ್ವಿ. ಯಾಕೆ ಅಂದ್ರೆ ಚಂದ್ರಮ್ಮನ ಕೆಲಸ ಮಾಡಿದ್ರೆ ಜನಗಳಿಗೆ ಒಳ್ಳೇದಾಗುತ್ತೆ ಅಂತ ಮಾಡ್ತಾರೆ.